ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ಪ್ರತಿಯೊಂದು ಪೋಷಕರಿಗೆ ಕೂಡ ತಮ್ಮ ಮಕ್ಕಳು ಜಾಣರಾಗಬೇಕು, ಸ್ಮಾರ್ಟ್ ಆಗಬೇಕು, ಇಂಟೆಲಿಜೆಂಟ್ ಆಗಬೇಕು ಅಂತ ಆಸೆ ಇರುತ್ತೆ. ಆಟದಲ್ಲಿ ಮಾತ್ರವಲ್ಲ, ಪಾಠದಲ್ಲಿ, ಆಟದಲ್ಲಿ ಎಲ್ಲದರಲ್ಲೂ ಕೂಡ ಜಾಣರಾಗಬೇಕು, ಉತ್ತೀರ್ಣರಾಗಬೇಕು ಅಂತ ಆಸೆ ಇರುತ್ತೆ. ನಿಮ್ಗೆ ಕೂಡ ಅದೇ ರೀತಿ ಆಸೆ ಇದೆ ಅಂಡ್ ನನ್ಗೆ ಕೂಡ ಅದೇ ರೀತಿ ಆಸೆ ಇದೆ. ಇದು ಸಹಜ ಕೂಡ. ಬಟ್ ನಿಮ್ಗೆ ಗೊತ್ತಿದ್ಯಾ, ಮಕ್ಕಳ ಮೆದುಳಿನ ವಿಕಾಸ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಫಸ್ಟ್ 5 to 6 years ಆಫ್ ಲೈಫ್ ಅಲ್ಲಿ, ಅಂದ್ರೆ ಮಗು 5 ರಿಂದ 6 ವರ್ಷ ಕಂಪ್ಲೀಟ್ ಆಗೋ ಮುಂಚೆ ಬ್ರೈನ್ ಡೆವಲಪ್ಮೆಂಟ್ 90% ಆಗಿ ಆಗಿರುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಯಾವ ರೀತಿಯ ಮಗುವಿಗೆ ಫುಡ್ ಕೊಡ್ತೀವಿ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ ಮೇಲೆ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್, ಬುದ್ಧಿಶಕ್ತಿಯ ಮೇಲೆ. ಸೊ ಹಾಗಾಗಿ ಅವರಿಗೆ ಒಳ್ಳೆಯ ರೀತಿಯ ಬ್ರೈನ್ ಫುಡ್ ಅನ್ನ ಅವರ ಡಯಟ್ ಅಲ್ಲಿ, ಆಹಾರದಲ್ಲಿ, ದಿನನಿತ್ಯದ ಆಹಾರದಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಟಾಪ್ 6 ಬ್ರೈನ್ ಫುಡ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಫುಡ್ ಅನ್ನ ನೀವು ನಿಮ್ಮ ಮಕ್ಕಳ ದಿನನಿತ್ಯದ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಖಂಡಿತ ನೀವು ಓವರ್ ಅ ಪೀರಿಯಡ್ ಆಫ್ ಟೈಮ್ ಖಂಡಿತ ನೀವು ಡಿಫ್ರೆನ್ಸ್ ಕಾಣ್ತೀರಾ. ಇವಾಗ ನಾನು ಫಸ್ಟ್ 1 by 1 ಹೇಳ್ತಾ ಹೋಗ್ತೀನಿ. ಅದರ ಮುಂಚೆ ಒಂದು ವಿಷಯವನ್ನ ಶೇರ್ ಮಾಡ್ತೀನಿ. ಏನಂದ್ರೆ, ನಾನು ಇವತ್ತಿನ ವಿಡಿಯೋದಲ್ಲಿ ನಾನ್ ವೆಜಿಟೇರಿಯನ್ಗೆ ಕೂಡ ಆಪ್ಷನ್ಸ್ ಕೊಡ್ತೀನಿ, ಹಾಗೇನೆ ವೆಜಿಟೇರಿಯನ್ ಸಸ್ಯಾಹಾರಿ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ನಾನು ಆಪ್ಷನ್ ಕೊಡ್ತೀನಿ. ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಮಾಡಿದಾಗ ಒಬ್ಬರು ಹೇಳಿದ್ರು ನೀವು ವೆಜಿಟೇರಿಯನ್ಗೆ ಶೇರ್ ಮಾಡಿಲ್ಲ ಅಂತ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಯಾವಾಗ ನಾನು ಡಯಟ್ ಶೇರ್ ಮಾಡ್ತೀನಿ ಆವಾಗ ವೆಜಿಟೇರಿಯನ್ಗೆ ಕೂಡ ಆಪ್ಷನ್ ಕೊಡ್ತೀನಿ, ನಾನ್ ವೆಜಿಟೇರಿಯನ್ಗೆ ಕೂಡ ಆಪ್ಷನ್ ಕೊಡ್ತೀನಿ. ಸೊ ಖಂಡಿತ ವಿಡಿಯೋವನ್ನ ಎಂಡ್ ತನಕ ನೋಡಿ, ನಿಮಗೆ ಡೀಟೇಲ್ ಆಗಿ ಫುಲ್ ಇನ್ಫಾರ್ಮೇಶನ್ ಆದಷ್ಟು ಶಾರ್ಟ್ ಅಂಡ್ ಸಿಂಪಲ್ ರೀತಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಟಾಪ್ 1 ಫುಡ್ ಅಂದ್ರೆ, ಇದು ನಂಬರ್ 1 ಬ್ರೈನ್ ಫುಡ್ ಅಂದ್ರೆ ಎಗ್, ಮೊಟ್ಟೆ ಯಾಕೆ ನಂಬರ್ 1 ಸ್ಥಾನದಲ್ಲಿ ಇದೆ ಅಂದ್ರೆ, ಇದರಲ್ಲಿ ಕೋಲಿನ್ ಎಂಬ ಅಂಶ ಇದೆ. ಈ ಕೋಲಿನ್ ಏನ್ ಮಾಡುತ್ತೆ ಅಂದ್ರೆ, ಮಗುವಿನ ಮೆಮರಿ, ಅವರ ಗಮನ ಶಕ್ತಿ, ನೆನಪಿನ ಶಕ್ತಿ ಇಂಪ್ರೂವ್ ಮಾಡ್ಲಿಕ್ಕೆ ಕೋಲಿನ್ ತುಂಬಾನೇ ಒಳ್ಳೇದು. ಅಂಡ್ ಇದು ಮೊಟ್ಟೆಯಲ್ಲಿ ಇದೆ. ಸೊ ಮಕ್ಕಳ ಡಯಟ್ ಅಲ್ಲಿ ದಿನನಿತ್ಯ ನೀವು ಮೊಟ್ಟೆ ಇನ್ಕ್ಲೂಡ್ ಮಾಡಿದ್ರೆ ನೀವು ಮಕ್ಕಳ ಮೆಮರಿಯಲ್ಲಿ, ಗಮನ ಶಕ್ತಿಯಲ್ಲಿ, ಅವರ ಲರ್ನಿಂಗ್ ಅಲ್ಲಿ ನೀವು ತುಂಬಾನೇ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಇವಾಗ ಮೊಟ್ಟೆಯಲ್ಲಿ ಖಾಲಿ ಕೋಲಿನ್ ಮಾತ್ರ ಇಲ್ಲ, ಇದರಲ್ಲಿ ಹೈ ಪ್ರೋಟೀನ್ ನ ಅಂಶ ಇದೆ. ಮಕ್ಕಳ ವೇಟ್ ಜಾಸ್ತಿ ಆಗ್ಲಿಕ್ಕೆ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ವೈಟಮಿನ್ ಡಿ, ವೈಟಮಿನ್ B12 ಈ ಎಲ್ಲ ಅಂಶಗಳು ಕಂಬೈನ್ ಆಗಿ ಇರೋದ್ರಿಂದ ಇದು ಒಳ್ಳೆ ಒಂದು ಬ್ರೈನ್ ಸೂಪರ್ ಫುಡ್ ಅಂತಾನೆ ಕರಿಬಹುದು. ಇವಾಗ ಕೆಲವು ಮಕ್ಕಳಿಗೆ ಬಾಯ್ಲ್ಡ್ ಎಗ್ ಮಾಡಿ ಕೊಟ್ರೆ ಅವರಿಗೆ ಇಷ್ಟ ಆಗೋದಿಲ್ಲ. ಆ ಟೈಮಲ್ಲಿ ನೀವು ಏನ್ ಮಾಡ್ಬೋದು, ಎಗ್ ಆಮ್ಲೆಟ್ ಮಾಡಿ ಕೊಡ್ಬೋದು. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ನೀವು ಎಗ್ ಆಮ್ಲೆಟ್ ಮಾಡಿ ಕೊಡ್ಬೋದು, ಅಥವಾ ಪ್ಯಾನ್ ಕೇಕ್ ಅಲ್ಲಿ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು. ಕೆಲವು ಮಕ್ಕಳು ಆ ರೀತಿ ತಿನ್ನೋಕೆ ಇಷ್ಟಪಡ್ತಾರೆ. ಇಲ್ಲಾಂದ್ರೆ ಏನೂ ಇಲ್ಲದಿದ್ದರೆ ಸ್ಕ್ರಾಂಬಲ್ಡ್ ಎಗ್ ಮಾಡಿ ಕೊಡ್ಬೋದು, ಹೆಲ್ದಿ ಸ್ಯಾಂಡ್ವಿಚ್ ಮಾಡಿ ಕೊಡ್ಬೋದು. ಅದರಲ್ಲಿ ಸ್ಕ್ರಾಂಬಲ್ಡ್ ಎಗ್ ಅನ್ನ ಹಾಕಿ ನೀವು ಮಗುವಿಗೆ ಮಿಕ್ಸ್ ಮಾಡಿ ಕೊಟ್ರೆ ಮಕ್ಕಳು ತಿನ್ನೋಕೆ ಇಷ್ಟಪಡ್ತಾರೆ. ನಿಮ್ಮ ಮಗುವಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ನೋಡಿ, ನೀವು ಮಗುವಿಗೆ ಆದಷ್ಟು ಇನ್ಕ್ಲೂಡ್ ಮಾಡಿ ಮೊಟ್ಟೆಯನ್ನ. ಮಗುವಿಗೆ ಚೆನ್ನಾಗಿ ಸೂಟ್ ಆದ್ರೆ ಡೈಲಿ ಒಂದೊಂದು ಮೊಟ್ಟೆ ಕೊಟ್ಟರು ಕೂಡ ಏನು ಕೂಡ ತೊಂದರೆ ಇಲ್ಲ. ಸೊ ಇದು ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ. ಸೆಕೆಂಡ್ ಫುಡ್ ಬಂದು ಫಿಶ್, ಮೀನು. ಇವಾಗ ಮೀನು ಯಾಕೆ ಸೆಕೆಂಡ್ ಸ್ಥಾನದಲ್ಲಿ ಇದೆ ಅಂದ್ರೆ, ಮೀನಿನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇವೆ, ಹೆಲ್ದಿ ಫ್ಯಾಟ್ಸ್ ಇವೆ. ಇದು ಏನ್ ಮಾಡುತ್ತೆ ಅಂದ್ರೆ, ಇವಾಗ ಅದರ ಮುಂಚೆ ನಾನು ಯಾವ ಫಿಶ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಒಂದು ಬಂದು ಸಾಲ್ಮನ್. ಇದು ಸಾಲ್ಮನ್ ತುಂಬಾನೇ ಕಡಿಮೆ ಸಿಗೋದು, ಅಂದ್ರೆ ಅಷ್ಟು ವೈಲ್ಡ್ಲಿ ಅವೈಲೇಬಲ್ ಸಿಗೋದಿಲ್ಲ. ಕೆಲವೊಂದು ಪ್ಲೇಸ್ ಅಲ್ಲಿ, ಸೂಪರ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಏನು ಮಾರ್ಟ್ ಅಲ್ಲಿ ಆಗಿರ್ಬೋದು ನಿಮ್ಗೆ ಸಿಗ್ಬೋದು. ಇಲ್ಲದಿದ್ರೆ ತುಂಬಾನೇ ಕಡಿಮೆ ಅವೈಲೇಬಿಲಿಟಿ ಇರುತ್ತೆ ಇದು, ಅಂಡ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ. ಸೊ ಒಂದು ವೇಳೆ ನಿಮ್ಗೆ ಆ ರೀತಿಯ ಅವೈಲೇಬಿಲಿಟಿ ಇಲ್ಲದಿದ್ರೆ ನೀವು ನಾರ್ಮಲ್ ಲೋಕಲ್ ನಮ್ಗೆ ಮ್ಯಾಕ್ರೆಲ್, ಸಾರ್ಡಿನ್, ಬಂಗುಡೆ, ಬೂತಾಯಿ ಅಂತ ಹೇಳ್ತೀವಿ ಅಲ್ಲ, ಅದರಲ್ಲಿ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂಶ ಇದೆ. ಸೊ ಒಂದ್ ವೇಳೆ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ವಾರದಲ್ಲಿ 2 ರಿಂದ 3 ಸಲ ನಿಮ್ಮ ಮಗುವಿಗೆ ಫಿಶ್ ಅನ್ನ ಕೊಟ್ರೆ ಇದರಿಂದ ಕೂಡ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ, ಮಗುವಿನ ಗಮನ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ, ಮೆಮರಿ ಜಾಸ್ತಿ ಆಗ್ಲಿಕ್ಕೆ ಈ ಫಿಶ್ ತುಂಬಾನೇ ಒಂದು ಒಳ್ಳೆ ಪಾತ್ರ ವಹಿಸುತ್ತೆ. ನಾನು ಫಿಶ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ ಅಂತ ಹೇಳಿದೆ. ಇವಾಗ ವೆಜಿಟೇರಿಯನ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಯಾವುದ್ರಲ್ಲಿ ಇದೆ ಅಂತ ಹೇಳಿದ್ರೆ, ಮೊದಲನೇದು ಬಂದು ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ ಅಂತ ಹೇಳ್ತೀವಿ. ಇಲ್ಲದಿದ್ರೆ ನಟ್ಸ್ ಅಲ್ಲಿ ಕೂಡ ಹೈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇವೆ. ಇದನ್ನ ನೀವು ಒಂದು ಮಗು 4-5 ವರ್ಷ ಆಯ್ತು, ಮಗುವಿಗೆ ಕರೆಕ್ಟ್ ಆಗಿ ಕಚ್ಚಿ ತಿನ್ಲಿಕ್ಕೆಲ್ಲ, ಜಗಿದು ತಿನ್ಲಿಕ್ಕೆಲ್ಲ ಗೊತ್ತಾಗ್ತಾ ಇದ್ರೆ ನೀವು ಇಡೀ ವಾಲ್ನಟ್ಸ್ ಅನ್ನೇ ಕೊಡ್ಬೋದು. ಇಲ್ಲದಿದ್ರೆ ಸಣ್ಣ ಮಕ್ಕಳು ಇದ್ರೆ ನೀವು ಚೆನ್ನಾಗಿ ರೋಸ್ಟ್ ಮಾಡಿ, ಪುಡಿ ಮಾಡಿ, ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇಟ್ಕೊಳ್ಬಹುದು. ಏನಾದ್ರೂ ಫುಡ್ ಕೊಡುವಾಗ ಸ್ವಲ್ಪ ಮಿಕ್ಸ್ ಮಾಡಿ, ಸ್ಪ್ರಿಂಕಲ್ ಮಾಡಿ ಅದು ಕೂಡ ನೀವು ಆ ರೀತಿಯಲ್ಲಿ ಕೂಡ ಕೊಡ್ಬೋದು.
ಕೊಡ್ಬೋದು, ಇಲ್ಲದ್ರೆ ದೋಸೆ ಚಪಾತಿ ಮಾಡುವಾಗ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಕೂಡ ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಕೊಡ್ಬೋದು, ನೀವು ಮಕ್ಕಳ ಟಿಫಿನ್ ಅಲ್ಲಿ ಒಂದೊಂದು ಲಡ್ಡು ಕೂಡ ಮಾಡಿ ಕೊಡ್ಬೋದು. ಯಾವ ರೀತಿ ನಿಮ್ಮ ಮಗುವಿಗೆ ಇಂಟ್ರೆಸ್ಟ್ ಇದೆ ಆ ರೀತಿ ನೀವು ನಿಮ್ಮ ಡಯಟ್ ಅಲ್ಲಿ, ಆ ಮಗುವಿನ ಡಯಟ್ ಅಲ್ಲಿ ಈ ಎಲ್ಲ ಫುಡ್ ಅನ್ನ ಇನ್ಕ್ಲೂಡ್ ಮಾಡೋಕೆ ಟ್ರೈ ಮಾಡಿ. ಥರ್ಡ್ ಫುಡ್ ಬಂದು ಹಸಿರು ಸೊಪ್ಪು ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಹೇಳ್ತೇವೆ. ಇವಾಗ ಮೆಂತೆ ಸೊಪ್ಪು, ಪಾಲಕ್ ಸೊಪ್ಪು, ಮುರಿಂಗಾ ಲೀವ್ಸ್ ಅಂತ ಹೇಳ್ತೀವಿ ಅಲ್ವಾ, ಅದು ನುಗ್ಗೆ ಸೊಪ್ಪು. ಅದರಲ್ಲಿ ಕೂಡ ಈ ಎಲ್ಲ ಹಸಿರು ಸೊಪ್ಪು ತರಕಾರಿಗಳಲ್ಲಿ ಬ್ರೊಕೋಲಿ ಇರ್ಬೋದು, ಈ ಎಲ್ಲ ಹಸಿರು ಸೊಪ್ಪು ತರಕಾರಿಗಳಲ್ಲಿ ಅಯನ್ನ ಅಂಶ ಇದೆ, ಫಾಲೇಟ್ನ ಅಂಶ ಇದೆ, ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಇವು. ಇವಾಗ ಅಯನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ನಾರ್ಮಲ್ ಹಿಮೋಗ್ಲೋಬಿನ್ ಲೆವೆಲ್ ಕಾಪಾಡುತ್ತೆ. ಇವಾಗ ನಾರ್ಮಲ್ ಹಿಮೋಗ್ಲೋಬಿನ್ ಲೆವೆಲ್ ಮಕ್ಕಳಲ್ಲಿ ಕೂಡ ಇರೋದು ತುಂಬಾನೇ ಇಂಪಾರ್ಟೆಂಟ್. ನಮ್ಗೆ ಹೋಗು ನಾರ್ಮಲ್ ಹಿಮೋಗ್ಲೋಬಿನ್ ಲೆವೆಲ್ ಬೇಕು, ಹಾಗೇನೆ ಮಕ್ಕಳು ಸಣ್ಣವರಂತ ಸ್ವಲ್ಪ ಅಂದ್ರೆ ಕಡಿಮೆ ಇದ್ರೆ, ನಾರ್ಮಲ್ ಬಾರ್ಡರ್ ಅಲ್ಲಿ ಇದ್ರೆ ಅಥವಾ ಬಾರ್ಡರ್ಗಿಂತ ಕೆಳಗೆ ಇದ್ರೆ ಅದು ಸರಿಯಲ್ಲ. ಮಗುವಿನ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ನಾರ್ಮಲ್ ಅಲ್ಲಿ, ಅಯನ್ ಲೆವೆಲ್ ನಾರ್ಮಲ್ ಅಲ್ಲಿ ಇರಬೇಕು. ಇವಾಗ ಹಿಮೋಗ್ಲೋಬಿನ್ ಏನ್ ಮಾಡತ್ತೆ, ನಮ್ಮ ಬ್ರೈನಿಗೆ, ಫುಲ್ ಬಾಡಿಗೆ ಜೊತೆಗೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಸೊ ನೀವು ನಿಮ್ಮ ಬಾಡಿಯಲ್ಲಿ ಕರೆಕ್ಟ್ ಆಗಿ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇದ್ರೆ ಆ ಟೈಮಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗೋಕೆ ಹೆಲ್ಪ್ ಆಗುತ್ತೆ. ಮಗುವಿನ ಕಾಗ್ನಿಟಿವ್ ಥಿಂಕಿಂಗ್, ಲರ್ನಿಂಗ್, ಮೆಮರಿ, ಫೋಕಸ್ ಇದೆಲ್ಲ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಮಗುವಿನ ಅಯನ್ ಲೆವೆಲ್, ಹಿಮೋಗ್ಲೋಬಿನ್ ನ ಲೆವೆಲ್ ನಾರ್ಮಲ್ ಅಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟ್. ಜೊತೆಗೆ ನಾನು ಮೊದಲೇ ಹೇಳಿದಾಗೆ ವೈಟಮಿನ್ಸ್ ಕೂಡ ಇದೆ, ಮಿನರಲ್ಸ್ ಕೂಡ ಇದೆ ಹಸಿರು ಸೊಪ್ಪು ತರಕಾರಿಗಳಲ್ಲಿ. ಇದು ಒಂದು ಒಳ್ಳೆಯ ಹೆಲ್ದಿ ಆಪ್ಷನ್. ಇವಾಗ ಕೆಲವು ಮಕ್ಕಳು ಸೊಪ್ಪು ತರಕಾರಿಗಳು ತಿನ್ನುವಲ್ಲೆಲ್ಲ ಹಿಂದೆ, ನೀವು ಚಪಾತಿಯಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು, ಪಾಲಕ್ ಚಪಾತಿ ಮಾಡಿ ಕೊಡ್ಬೋದು, ಮೆಂತೆದು ಚಪಾತಿ ಮಾಡಿ ಕೊಡ್ಬೋದು, ಅಥವಾ ದೋಸೆ ಮಾಡುವಾಗ ಪಾಲಕ್ ದೋಸೆ ಮಾಡ್ಬೋದು. ಯಾವ ಯಾವ ಫುಡ್ ನಿಮ್ಮ ಮಗುವಿಗೆ ಇಂಟ್ರೆಸ್ಟ್ ಇದೆ ಆ ರೀತಿ ನೀವು ಟೇಸ್ಟಿಯಾಗಿ ಮಾಡಿ ಕೊಟ್ರೆ ಖಂಡಿತ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಥರ್ಡ್ ಫುಡ್ ಬಂದು. ಫೋರ್ತ್ ಫುಡ್ ಬಂದು ತುಪ್ಪ, ಗೀ. ಮನೆಯಲ್ಲಿ ಮಾಡಿದ ಗೀ ಇದ್ರೆ, ತುಪ್ಪ ಇದ್ರೆ ಒಳ್ಳೇದು. ಒಂದು ವೇಳೆ ಆ ರೀತಿಯ ಅವೈಲೇಬಿಲಿಟಿ ಇಲ್ಲದಿದ್ರೆ ನೀವು ಶಾಪ್ ಅಲ್ಲಿ ಕೂಡ ನೀವು ತಗೊಂಡ್ ಬರ್ಬೋದು. ಬಟ್ ಆದಷ್ಟು ಪ್ಯೂರ್ ಗೀ ತಗೊಂಡ್ ಬರ್ಲಿಕ್ಕೆ ಟ್ರೈ ಮಾಡಿ. ಇವಾಗ ಗೀ ಅಂದ್ರೆ, ತುಪ್ಪ ಅಂದ್ರೆ ಬ್ರೈನಿಗೆ ಒಳ್ಳೇದು ಅಂತ ನಾವು ಜಾಸ್ತಿ ಕೊಡಕ್ಕೆ ಆಗೋದಿಲ್ಲ. ಜಸ್ಟ್ ಒಂದು ಸ್ಪೂನ್ ಅಷ್ಟು ಬಿಸಿ ಅನ್ನಕ್ಕೆ ನೀವು ಹಾಕಿ ಕೊಡ್ಬೋದು, ಅಥವಾ ತುಪ್ಪ ದೋಸೆ ಮಾಡಿ ಕೊಡ್ಬೋದು, ಅಥವಾ ಬಿಸಿ ಚಪಾತಿಗೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಕೊಡ್ಬೋದು. ಮಗುವಿನ ಡಯಟ್ ಅಲ್ಲಿ ಆದಷ್ಟು ಲಿಮಿಟ್ ಅಲ್ಲಿ ನೀವು ಒಂದು ಸ್ಪೂನ್ ಅಷ್ಟು ಆದ್ರೂ ನೀವು ದಿನನಿತ್ಯ ಮಗುವಿನ ಬೆಳಿಗ್ಗೆ ಮಧ್ಯಾಹ್ನ ನೀವು ಅನ್ನ ಕೊಡುವಾಗ ತುಪ್ಪ, ಅನ್ನದ ಮೇಲೆ ತುಪ್ಪ ಹಾಕಿ ಕೊಡ್ಬೋದು. ರಾತ್ರಿ ಅನ್ನ ಕೊಡುವಾಗ ರಾತ್ರಿ ಕೂಡ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿ ಕೊಡ್ಬೋದು. ಈ ರೀತಿ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಇವೆ. ಯಾವ ರೀತಿ ನಿಮ್ಗೆ ಸೂಟೇಬಲ್ ಆಗುತ್ತೆ ನಿಮ್ಮ ಮಗುವಿಗೆ ಆ ರೀತಿ ನೀವು ಫಾಲೋ ಮಾಡ್ಕೊಳ್ತಾ ಹೋಗಿ. ಇದು ಬಂದು ತುಪ್ಪದ ಬಗ್ಗೆ. ತುಪ್ಪದಲ್ಲಿ ಕೂಡ ಹೆಲ್ದಿ ಫ್ಯಾಟ್ಸ್ ನ ಅಂಶ ಇವೆ, ಇದರಲ್ಲಿ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇವೆ. ಇದು ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ. ಫೋರ್ತ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಫುಡ್ ಐಟಮ್ ಅಂತ ಹೇಳ್ಬೋದು. ಕೆಲವು ಮಕ್ಕಳಿಗೆ ಸೂಟ್ ಆಗೋದಿಲ್ಲ, ಶೀತ ಬರುತ್ತೆ, ಕಫ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಮಗುವಿಗೆ ಸೂಟ್ ಆದ್ರೆ ಇದು ಕೂಡ ಒಂದು ಸೂಪರ್ ಬ್ರೈನ್ ಫುಡ್. ಮೊಸರು ಅಥವಾ ಗಟ್ಟಿ ಮೊಸರು, ಯೋಗರ್ಟ್ ಅಂತ ಹೇಳ್ತೇವೆ ಅಲ್ವಾ, ಕರ್ಡ್, ಯೋಗರ್ಟ್ ಯಾವುದು ಕೂಡ ಆಗತ್ತೆ. ಕೆಲವು ಮಕ್ಕಳು ಫ್ರೂಟ್ ಯೋಗರ್ಟ್ ಇಷ್ಟಪಡ್ತಾರೆ. ಸೊ ಮನೆಯಲ್ಲಿ ನೀವು ಮಾರ್ಕೆಟಿಗೆ ತರುವುದಕ್ಕಿಂತ ಮನೆಯಲ್ಲೇ ನೀವು ಫ್ರೂಟ್ ಯೋಗರ್ಟ್ ಅನ್ನ ಪ್ರಿಪೇರ್ ಮಾಡಿ ಮಗುವಿಗೆ ಟೇಸ್ಟಿ ರೂಪದಲ್ಲಿ ಕೊಡ್ಬೋದು. ಸೊ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಕೆಲವು ಮಕ್ಕಳಿಗೆ ಮೊಸರನ್ನ ತಿನ್ಲಿಕ್ಕೆ ಇಷ್ಟ ಆಗುತ್ತೆ, ಆ ರೀತಿ ಕೂಡ ನೀವು ಮಾಡಿ ಕೊಡ್ಬೋದು. ಇವಾಗ ಮೊಸರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಮೊಸರಲ್ಲಿ ಪ್ರೋಬಯೋಟಿಕ್ ಎಂಬ ಅಂಶ ಇದೆ. ಪ್ರೋಬಯೋಟಿಕ್ ರಿಚ್ ಫುಡ್ ಇವು. ಇವಾಗ ಪ್ರೋಬಯೋಟಿಕ್ ಗುಡ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ನಮ್ಮ ಗಟ್ ಹೆಲ್ತ್, ನಮ್ಮ ಹೊಟ್ಟೆ ಹೆಲ್ತ್ ಅನ್ನ ಕಾಪಾಡುತ್ತೆ. ನಿಮ್ಮ ಹೊಟ್ಟೆ ಹೆಲ್ತ್ ಆಗಿದ್ರೆ, ಹೊಟ್ಟೆ ಹೆಲ್ತ್ ಅಥವಾ ಗಟ್ ಹೆಲ್ತ್ ಅಂತ ಹೇಳ್ತೀವಿ ಅಲ್ಲ, ಗಟ್ ಒಂದು ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ. ಇದು ಫಸ್ಟ್ ಬ್ರೈನ್ ಆಗಿದ್ರೆ ಸೆಕೆಂಡ್ ಬ್ರೈನ್ ನಮ್ಮ ಹೊಟ್ಟೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಹೊಟ್ಟೆ ಹೆಲ್ದಿಯಾಗಿ ಇದ್ರೆ ನಿಮ್ಮ ಹೊಟ್ಟೆ ಅಂದ್ರೆ ಜಠರ ಅಥವಾ ಹೊಟ್ಟೆ ಅಂತ ಹೇಳ್ತೀವಿ ಅಲ್ವಾ, ಸೊ ಅದು ಗಟ್ ಹೆಲ್ತ್ ಹೆಲ್ದಿ ಆಗಿ ಇದ್ರೆ ನಿಮ್ಮ ಈ ಬ್ರೈನ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಕ್ಕಳಿಗೆ ಯಾವುದೇ ಕಾನ್ಸ್ಟಿಪೇಷನ್ ನ ಸಮಸ್ಯೆ ಇರೋದಿಲ್ಲ, ಮಗುವಿಗೆ ಡಯೇರಿಯಾ ಸಮಸ್ಯೆ ಇರೋದಿಲ್ಲ. ಒಂದ್ ವೇಳೆ ನಿಮ್ಮ ಮಗುವಿಗೆ ಕಾನ್ಸ್ಟಿಪೇಷನ್, ಡಯೇರಿಯಾ ಲಾಂಗ್ ಟೈಮ್ ಇಂದ ಆಗ್ತಾ ಇದ್ರೆ ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ. ಯಾಕೆಂದ್ರೆ ಹೊಟ್ಟೆ ಚೆನ್ನಾಗಿದ್ರೆ ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಇಮೋಷನ್ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಒಂದ್ ವೇಳೆ ನೀವು ಗಮನಿಸಬಹುದು, ನಿಮ್ಮ ಒಂದ್ ವೇಳೆ ಹೊಟ್ಟೆ ಏನಾದ್ರು ಸರಿಯಾಗದೇ ಇದ್ರೆ ನಿಮ್ಗೆ ಕಿರಿಕಿರಿ ಆಗುತ್ತೆ, ಒಂಥರ ಇರಿಟೇಷನ್ ಆಗುತ್ತೆ, ಏನು ಕೂಡ ಮಾಡೋಕೆ ಮನಸ್ಸು ಬರೋದಿಲ್ಲ.
ಇರೋದಿಲ್ಲ. ಸೊ ಹಾಗಾಗಿ ಮಗುವಿನ ಹೊಟ್ಟೆ ಕೂಡ ಇದೊಂದು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ ಅಲ್ವಾ, ಆ ಒಂದು ಸೆಕೆಂಡ್ ಬ್ರೈನ್ ಕೂಡ ಒಳ್ಳೆ ರೀತಿ ಹೆಲ್ದಿ ಆಗಿರ್ಬೇಕು. ಇವಾಗ ಹೆಲ್ದಿ ಯಾವ ರೀತಿ ಆಗುತ್ತೆ ಅಂದ್ರೆ, ನಿಮ್ಮ ಫುಡ್ ಅಲ್ಲಿ ಆದಷ್ಟು ಪ್ರೋಬಯೋಟಿಕ್ ರಿಚ್ ಫುಡ್ ಅನ್ನ ಇನ್ಕ್ಲೂಡ್ ಮಾಡಿ. ಒಂದು ಕರ್ಡ್ ಯೋಗಟ್, ಇದು ಪ್ರೋಬಯೋಟಿಕ್ಸ್ ಇವೆ. ಹಾಗೇನೆ ಜೊತೆಗೆ ಈ ಫರ್ಮೆಂಟೆಡ್ ಫುಡ್ ಅಂತ ಹೇಳ್ತೀವಿ ಅಲ್ವಾ, ದೋಸಾ, ಇಡ್ಲಿ, ಇದೆಲ್ಲ ನಾವು ಫರ್ಮೆಂಟ್ ಮಾಡ್ತೀವಿ, ಇದರಲ್ಲಿ ಕೂಡ ಹೈ ಪ್ರೋಬಯೋಟಿಕ್ ನ ಅಂಶ ಇದೆ. ಇದನ್ನ ಕೂಡ ನಿಮ್ಮ ಮಗುವಿನ ಡಯಟ್ ಅಲ್ಲಿ, ದಿನನಿತ್ಯದ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಗಟ್ ಹೆಲ್ತ್ ಕೂಡ ನಾರ್ಮಲ್ ಆಗಿ ಇರೋಕೆ ಹೆಲ್ಪ್ ಮಾಡುತ್ತೆ. ಆಗ 6th ಫುಡ್ ಬಂದು ಸೀಸನಲ್ ಫ್ರೂಟ್. ಆ ಸೀಸನ್ಗೆ ಯಾವ ಫ್ರೂಟ್ ಸಿಗುತ್ತೆ ನೋಡಿ, ಅದನ್ನ ಮಕ್ಕಳಿಗೆ ಅವರ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾವಿನ ಹಣ್ಣನ್ನ ಆದಷ್ಟು ಮಗುವಿಗೆ ಕೊಡಿ. ಹಾಗೇನೆ ಬನಾನಾ ಯಾವಾಗ್ಲೂ ಹೆಚ್ಚಾಗಿ ಯಾವ ಟೈಮಲ್ಲಿ ಕೂಡ ಸೀಸನ್ ಇರುತ್ತೆ. ಸೊ ಬನಾನವನ್ನ ಕೂಡ ನಿಮ್ಮ ಮಕ್ಕಳ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಈ ರೀತಿ ಸೀಸನಲ್ ಫ್ರೂಟ್ಸ್ ಅನ್ನ ನಿಮ್ಮ ಡಯಟ್ ಅಲ್ಲಿ, ಮಕ್ಕಳ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಮಕ್ಕಳಿಗೆ ನ್ಯಾಚುರಲ್ ಆಗಿ ಶುಗರ್ ಸಿಗುತ್ತೆ ಅವರ ಬಾಡಿಯಲ್ಲಿ. ಇದು ಹೆಲ್ದಿ ಫುಡ್ಸ್ ಕೂಡ ಹೌದು. ಮಕ್ಕಳಿಗೆ ಬೇಕಾದ ನ್ಯೂಟ್ರಿಷನ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಫ್ರೂಟ್ಸ್ ಮೂಲಕ ಸಿಗುತ್ತೆ. ಹಾಗೇನೆ ಜೊತೆಗೆ ಇದರಲ್ಲಿ ನ್ಯಾಚುರಲ್ ಶುಗರ್ಸ್ ಇರೋದ್ರಿಂದ, ಇದು ಆರ್ಟಿಫಿಷಿಯಲ್ ಏನು ಕೂಡ ಶುಗರ್ಸ್ ಅಲ್ಲ, ನ್ಯಾಚುರಲ್ ಶುಗರ್ಸ್ ಇರೋದ್ರಿಂದ ಮಕ್ಕಳ ಅಲರ್ಟ್ನೆಸ್ ಅಂದ್ರೆ ಗಮನ ಶಕ್ತಿ, ಅವರ ಮೆಮೊರಿ, ಅವರ ಥಿಂಕಿಂಗ್ ಎಬಿಲಿಟಿ ಇರ್ಬೋದು, ಅವರ ಅಲರ್ಟ್ನೆಸ್ ಇರ್ಬೋದು, ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದು ಬಂದು ಟಾಪ್ 6 ಫುಡ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಬ್ರೈನ್ ಫುಡ್ ಅಂತಾನೆ ಕರಿಬಹುದು. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತಾ ಅಂತ ಅನ್ಕೊಂತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದ.